ಮಧ್ಯಪ್ರವೇಶ ಆಗಿದೆ ಸರ್ ಅಂತ ಸುರ್ಜೇವಾಲ ಕರೆ ಮಾಡಿ ಚುನಾವಣೆ ಮುಂದೂಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲ, ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಅವ್ರು ಏನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಸುರ್ಜೇವಾಲ ಅವರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನನ್ನಲ್ಲಿಲ್ಲ. ಮುಖ್ಯಮಂತ್ರಿಗಳೇ ಮಾಡಿರೋದಲ್ಲ ಈಗ ಮುಖ್ಯಮಂತ್ರಿಗಳೇ ಮಾಡಿರೋದು. ಅದು ಯಾಕೆ ಅಂತ, ಯಾಕಂದ್ರೆ ರಾಜಣ್ಣ ಅವ್ರ ಆಪ್ತರಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಮೊನ್ನೆ ಮಾಡಿದ್ರು, ನಿನ್ನೆ ಮಾಡಿದ್ರು. ಈಗ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು, ಮುಂದೂಡೋಕ್ಕೆ ಪ್ರಶ್ನೆ ಬರುವಂಥದ್ದು ಕೋರಂ ಬೇಕು. ಕೋರಂ ಸಮಸ್ಯೆ ಇರೋದ್ರಿಂದ ಚುನಾವಣೆ ಮುಂದೂಡಿದ್ದಾರೆ. ಹೈಕಮಾಂಡ್ ಇಂಟರ್ಫಿಯರ್ ಆಗಿದೆ ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಮಾತುಗಳನ್ನು ನನಗೆ ಅದು ಹೆಚ್ಚು ಮಾಹಿತಿ ಇಲ್ಲ. ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾದ್ರು ಮಾಹಿತಿ ಬಂದರೆ ನಾನು ಹೇಳ್ತೀನಿ. ನಾಮಿನೇಷನ್ ಹಾಕ್ಬೋದಿತ್ತಲ್ಲ ಅಂದ್ರೆ ಅಲ್ಲ, ನಾಮಿನೇಷನ್ ಹಾಕ್ಬೇಕು ಅಂತ ಹೇಳಿದ್ರೆ ಕೋರಂ ಬೇಕಲ್ಲ. ಕೋರಂ ಬೇಕು. ಮೀಟಿಂಗ್ ಮಾಡ್ತಾರೆ, ಮೀಟಿಂಗಲ್ಲಿ ಕೋರಂ ಬೇಕು. ಸೈನಿಂಗ್ ತೊಗೊಂಡ್ರು ನಿರ್ದೇಶಕರುಗಳದ್ದು. ಆ ನಿರ್ದೇಶಕರದ್ದು ಸೈನ್ ತಗೊಬೇಕು ಅಂತ ಹೇಳಿದ್ರೆ ಮಿನಿಮಮ್ 10 ಜನ ಇರಬೇಕಲ್ಲ. 10 ಜನ ಇಲ್ದಲೇ ಇದ್ರೆ ನೋಡ್ಬೇಕು ಏನು ಅದ್ರ ಬಗ್ಗೆ ಇನ್ನೂ ತಿಳ್ಕೊಂಡು. ಅದು ನೋಡೋಣ ಅವತ್ತಕ್ಕೆ. ಇನ್ನು ಎಲೆಕ್ಷನ್ ದಿನಾಂಕ ಅನೌನ್ಸ್ ಆಗಲಿ. ನೋಡಿ, ಸುರ್ಜೇವಾಲ ಅವರು ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮ ರಾಜ್ಯದ ಉಸ್ತುವಾರಿ ಇದ್ದಾರೆ. ಸೊ ಅದರಿಂದ ಅವರು ಈ ಕೋಆಪರೇಷನ್ ವಿಚಾರ ಅಂತ ಬಂದಾಗ ಸ್ವಲ್ಪ ಅವ್ರಿಗಿನ್ನ ಮಾಹಿತಿ ಕಡಿಮೆ ಅಂತ ಅನ್ಕೊಂತೀವಿ ಸುರ್ಜೇವಾಲ ಅವ್ರಿಗೆ. ಯಾಕಂದ್ರೆ ಇಲ್ಲೇನು ಯಾವುದು ಪಕ್ಷವಾಗಿ ನಡೆಯುವಂಥದ್ದಲ್ಲ. ಇಲ್ಲಿ ನಿರ್ದೇಶಕರು ಅಂತ ಬಂದರೆ ಎಲ್ಲ ಪಕ್ಷದವರು ಇರ್ತಾರೆ. ಸೊ ಅದರಿಂದ ಸುರ್ಜೇವಾಲ ಅವ್ರಿಗೆ ಸ್ವಲ್ಪ ಈಗ ಸಹಕಾರ ಇಲಾಖೆ ಮಾಹಿತಿ ಕಡಿಮೆ ಇರ್ಬೋದು. ಸೊ ಅದರಿಂದ ಏನೋ ಅವ್ರು ಬಂದಂತ ಸಂದರ್ಭದಲ್ಲಿ ಅಲ್ಲ, ಆಕಾಂಕ್ಷಿ ಇರ್ಬೋದು. ನಾನೇನು ಆಕಾಂಕ್ಷಿ ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಇನ್ನ ಇಬ್ರು ಬೇಕಾದ್ರೆ ಸೀನಿಯರ್ಗಳಿದ್ದಾರೆ. ಇನ್ನ ರಾಜೇಂದ್ರ ಕುಮಾರ್ ಅವರು ಸೀನಿಯರ್ ಇದ್ದಾರೆ. ಸೊ ಆಕಾಂಕ್ಷಿ ಇರೋದ್ರಲ್ಲೇನು ತಪ್ಪಿಲ್ಲ. ಆದ್ರೆ ಫೈನಲ್ ಆಗಿ ಈಗ ಪಕ್ಷ ಇದೆ, ಸರ್ಕಾರ ಇದೆ. ಸರ್ಕಾರದ ಏನು ಅದು ಮಾಹಿತಿ ಇದೆ, ಸರ್ಕಾರ ಏನ್ ನಿರ್ದೇಶನ ಕೊಟ್ಟಿದೆ ಅದರ ರೀತಿ ನಡೆದಿದೆ. ಮಾಹಿತಿ ಕೊರತೆ ಸುರ್ಜೇವಾಲ ಅವ್ರಿಗೆ ಏನಾದ್ರು ಬೇರೆ ಮಾಹಿತಿಗಳು ಒದಗಿಸಿದ್ದಾರೆ ಸರ್ ಇಲ್ಲಿಂದ? ನೋಡೋಣ, ಅದು ಮುಂದಿನ ದಿವಸದಲ್ಲಿ ನಾನು ಹೇಳ್ತೀನಿ ಅದ್ರ ಮಾಹಿತಿ. ಮಧ್ಯಪ್ರವೇಶ ಆಗಿದೆ ಸರ್ ಅಂತ ಸುರ್ಜೇವಾಲ ಕರೆ ಮಾಡಿ ಚುನಾವಣೆ ಮುಂದೂಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲ, ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಅವ್ರು ಏನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಸುರ್ಜೇವಾಲ ಅವರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನನ್ನಲ್ಲಿಲ್ಲ. ಮುಖ್ಯಮಂತ್ರಿಗಳೇ ಮಾಡಿರೋದಲ್ಲ ಈಗ ಮುಖ್ಯಮಂತ್ರಿಗಳೇ ಮಾಡಿರೋದು. ಅದು ಯಾಕೆ ಅಂತ, ಯಾಕಂದ್ರೆ ರಾಜಣ್ಣ ಅವ್ರ ಆಪ್ತರಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಮೊನ್ನೆ ಮಾಡಿದ್ರು, ನಿನ್ನೆ ಮಾಡಿದ್ರು. ಈಗ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು, ಮುಂದೂಡೋಕ್ಕೆ ಪ್ರಶ್ನೆ ಬರುವಂಥದ್ದು ಕೋರಂ ಬೇಕು. ಕೋರಂ ಸಮಸ್ಯೆ ಇರೋದ್ರಿಂದ ಚುನಾವಣೆ ಮುಂದೂಡಿದ್ದಾರೆ. ಹೈಕಮಾಂಡ್ ಇಂಟರ್ಫಿಯರ್ ಆಗಿದೆ ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಮಾತುಗಳನ್ನು ನನಗೆ ಅದು ಹೆಚ್ಚು ಮಾಹಿತಿ ಇಲ್ಲ. ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾದ್ರು ಮಾಹಿತಿ ಬಂದರೆ ನಾನು ಹೇಳ್ತೀನಿ. ನಾಮಿನೇಷನ್ ಹಾಕ್ಬೋದಿತ್ತಲ್ಲ ಅಂದ್ರೆ ಅಲ್ಲ, ನಾಮಿನೇಷನ್ ಹಾಕ್ಬೇಕು ಅಂತ ಹೇಳಿದ್ರೆ ಕೋರಂ ಬೇಕಲ್ಲ. ಕೋರಂ ಬೇಕು. ಮೀಟಿಂಗ್ ಮಾಡ್ತಾರೆ, ಮೀಟಿಂಗಲ್ಲಿ ಕೋರಂ ಬೇಕು. ಸೈನಿಂಗ್ ತೊಗೊಂಡ್ರು ನಿರ್ದೇಶಕರುಗಳದ್ದು. ಆ ನಿರ್ದೇಶಕರದ್ದು ಸೈನ್ ತಗೊಬೇಕು ಅಂತ ಹೇಳಿದ್ರೆ ಮಿನಿಮಮ್ 10 ಜನ ಇರಬೇಕಲ್ಲ. 10 ಜನ ಇಲ್ದಲೇ ಇದ್ರೆ ನೋಡ್ಬೇಕು ಏನು ಅದ್ರ ಬಗ್ಗೆ ಇನ್ನೂ ತಿಳ್ಕೊಂಡು. ಅದು ನೋಡೋಣ ಅವತ್ತಕ್ಕೆ. ಇನ್ನು ಎಲೆಕ್ಷನ್ ದಿನಾಂಕ ಅನೌನ್ಸ್ ಆಗಲಿ. ನೋಡಿ, ಸುರ್ಜೇವಾಲ ಅವರು ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮ ರಾಜ್ಯದ ಉಸ್ತುವಾರಿ ಇದ್ದಾರೆ. ಸೊ ಅದರಿಂದ ಅವರು ಈ ಕೋಆಪರೇಷನ್ ವಿಚಾರ ಅಂತ ಬಂದಾಗ ಸ್ವಲ್ಪ ಅವ್ರಿಗಿನ್ನ ಮಾಹಿತಿ ಕಡಿಮೆ ಅಂತ ಅನ್ಕೊಂತೀವಿ ಸುರ್ಜೇವಾಲ ಅವ್ರಿಗೆ. ಯಾಕಂದ್ರೆ ಇಲ್ಲೇನು ಯಾವುದು ಪಕ್ಷವಾಗಿ ನಡೆಯುವಂಥದ್ದಲ್ಲ. ಇಲ್ಲಿ ನಿರ್ದೇಶಕರು ಅಂತ ಬಂದರೆ ಎಲ್ಲ ಪಕ್ಷದವರು ಇರ್ತಾರೆ. ಸೊ ಅದರಿಂದ ಸುರ್ಜೇವಾಲ ಅವ್ರಿಗೆ ಸ್ವಲ್ಪ ಈಗ ಸಹಕಾರ ಇಲಾಖೆ ಮಾಹಿತಿ ಕಡಿಮೆ ಇರ್ಬೋದು. ಸೊ ಅದರಿಂದ ಏನೋ ಅವ್ರು ಬಂದಂತ ಸಂದರ್ಭದಲ್ಲಿ ಅಲ್ಲ, ಆಕಾಂಕ್ಷಿ ಇರ್ಬೋದು. ನಾನೇನು ಆಕಾಂಕ್ಷಿ ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಇನ್ನ ಇಬ್ರು ಬೇಕಾದ್ರೆ ಸೀನಿಯರ್ಗಳಿದ್ದಾರೆ. ಇನ್ನ ರಾಜೇಂದ್ರ ಕುಮಾರ್ ಅವರು ಸೀನಿಯರ್ ಇದ್ದಾರೆ. ಸೊ ಆಕಾಂಕ್ಷಿ ಇರೋದ್ರಲ್ಲೇನು ತಪ್ಪಿಲ್ಲ. ಆದ್ರೆ ಫೈನಲ್ ಆಗಿ ಈಗ ಪಕ್ಷ ಇದೆ, ಸರ್ಕಾರ ಇದೆ. ಸರ್ಕಾರದ ಏನು ಅದು ಮಾಹಿತಿ ಇದೆ, ಸರ್ಕಾರ ಏನ್ ನಿರ್ದೇಶನ ಕೊಟ್ಟಿದೆ ಅದರ ರೀತಿ ನಡೆದಿದೆ. ಮಾಹಿತಿ ಕೊರತೆ ಸುರ್ಜೇವಾಲ ಅವ್ರಿಗೆ ಏನಾದ್ರು ಬೇರೆ ಮಾಹಿತಿಗಳು ಒದಗಿಸಿದ್ದಾರೆ ಸರ್ ಇಲ್ಲಿಂದ? ನೋಡೋಣ, ಅದು ಮುಂದಿನ ದಿವಸದಲ್ಲಿ ನಾನು ಹೇಳ್ತೀನಿ ಅದ್ರ ಮಾಹಿತಿ.